ಕೈಕೇಯಿ ಒಳ್ಳೆಯವಳೇ, ಆದರೆ ದುಷ್ಟ ಪ್ರಭಾವ ಆಗಿಬಿಟ್ಟಿದೆ ಈಗ. ಯಾಕೆ ಶಾಸ್ತ್ರ ಮೇಲಿಂದ ಮೇಲೆ ಹೇಳ್ತದೆ ಧರ್ಮಾಚರಣೆ ಮಾಡಿ ಅಧರ್ಮ ಮಾಡಲಿಕ್ಕೆ ಹೋಗಬೇಡಿ? ಈ ಕಾರಣಕ್ಕೆ. ಕೈಕೇಯಿ ಯಾಕೆ ಈ ಆವೇಶಕ್ಕೊಳಗಾದ್ಲು? ಸಾಯಂಕಾಲದ ಹೊತ್ತು ಮಲಗಿಕೊಂಡಿದ್ಲು. ಮಂಥರೆ ಕೆಳಗಿಳಿದು ಬರ್ತಾಳೆ. ಕೆಳಗಿಳಿದು ಬಂದಾಗ ಅವಳ ಕಣ್ಣಿಗೆ ಕಂಡದ್ದು ಮಲಗಿದ್ದ ಕೈಕೇಯಿ. ಸೂರ್ಯಾಸ್ತದ ಸಂದರ್ಭದಲ್ಲಿ ಮಲಗಿದ್ದಳು. ಎಂಥ ದೊಡ್ಡ ಅಪವಾದಕ್ಕೆ ಗುರಿಯಾಗ್ತಾಳೆ ನೋಡಿ. ಭಗವಂತ ಕಾರುಣ್ಯದಿಂದ ಪ್ರಕ್ಷಾಳನ ಮಾಡಿದ ಅವಳ ಪಾಪವನ್ನ ಹೀಗಾಗಿ ಪರಿಹಾರವಾಯಿತು. ಇಲ್ಲದೆ ಇದ್ರೆ ಬ್ರಹ್ಮದೇವರ ಸಹಿತ ಅವಳಿಗೆ ಉತ್ತಮ ಲೋಕ ಕೊಡಲಿಕ್ಕೆ ಸಿದ್ಧರಾಗಿರಲಿಲ್ಲ. ನೀನು ಆಜ್ಞೆ ಮಾಡಿದೆ ಸ್ವಾಮಿ, ಅದಕ್ಕೆ ಕೊಟ್ಟೆ ಅಂತಾರೆ ಬ್ರಹ್ಮದೇವರು ಮುಂದೆ. ಭಗವಂತ ತಾನಾಗಿ ಅನುಗ್ರಹ ಮಾಡಿದ್ದಕ್ಕೆ ಕೈಕೇಯಿ ಉಳಿದುಕೊಂಡಳು. ನಾವು ಮಾಡುವ ಒಂದು ಅಧರ್ಮ ನಮ್ಮನ್ನು ಎಲ್ಲಿಗೆ ತಂದು ನಿಲ್ಲಿಸ್ತದೆ. ಒಂದು ಅಭಕ್ಷ್ಯ ಭಕ್ಷಣ, ತಿನ್ನಬಾರದನ್ನು ತಿಂದುವು, ಅಪೇಯ ಪಾನ, ಕುಡಿಯಬಾರದನ್ನು ಕುಡಿದವು, ಅಗಮ್ಯ ಗಮನ, ಸೇರಬಾರದವಳನ್ನು ಸೇರಿದೆವು, ಅಕೃತ ಕರಣ,